ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ 3 ದಿನಗಳಿಂದ ಖರ್ಗೆ ಡಿಕೆ ನಡುವೆ ಏನೂ ಸಂದೇಶ ವಿನಿಮಯ ಮೀಟಿಂಗ್ ಆಗಿರಲಿಲ್ಲ. ಖರ್ಗೆ ಅವರು ಸಂಧಾನಕ್ಕಾಗಿ ಬೇರೆಯವರನ್ನ ಕಳಿಸ್ಕೊಟ್ಟಿದ್ದಾರೆ ಡಿಕೆ ಮನೆಗೆ. ಅಂದರೆ ಫೇಸ್ ಮಾಡೋದು ಕಷ್ಟ. ಇಂಥ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎದುರು ಬದ್ರು ಕೂತು ಮಾತಾಡೋದು ಕಷ್ಟ. ಮಾತಾಡಿದ್ರು ಕೂಡ ಅದು ವ್ಯರ್ಥ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಹಾಗಾಗಿ ಖರ್ಗೆ ಅವ್ರು ನೇರವಾಗಿ ಡಿ ಕೆ ಕರೆಸ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ದಾರೆ. ಸಂಪುಟ ಸರ್ಜರಿ ವಿಷಯ ಇಲ್ಲವೇ ಇಲ್ಲ ಈಗ ಅಂತ ಕಳಿಸ್ಕೊಟ್ಟಿದ್ದಾರೆ. ಏನು ಹೇಳದೆ ಅವರ ಸುದೀರ್ಘ ವಿವರಣೆಗೆ ಏನು ಮಾತಾಡದೆ ಕಳಿಸ್ಕೊಟ್ಟಿದ್ದಾಗಿದೆ. ಇದ್ರ ನಡುವೆ ಈಗ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಇವತ್ತೇ ವಾಪಸ್ ಆಗ್ತಿರೋದು. ರಾಹುಲ್ ಗಾಂಧಿ ಅವರಿಂದ ಸಂದೇಶ ಬಂದಿದೆ. ಮಿಡ್ ನೈಟ್ ಮೀಟಿಂಗ್ ಈಗ ಸಂಚಲನ ಸೃಷ್ಟಿ ಮಾಡಿರೋದು. ಏನು ಹಾಗಾದರೆ ರಾಗ ನಿರ್ಧಾರ? ಇಂಟ್ರೆಸ್ಟಿಂಗ್ ರಿಪೋರ್ಟ್, ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತು ಸಂಜೆ ರಾತ್ರಿ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ರಾಹುಲ್ ಗಾಂಧಿ ಅವರು ದೇಶಕ್ಕೆ. ಮತ್ತೆ ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಂದ ಡೆಲ್ಲಿಗೆ ರಿಟರ್ನ್ ಆಗ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಇವತ್ತು ಮಹತ್ವದ ಮಾತುಕತೆ ಆಗತ್ತೆ. ಹಾಗಂತ ನಾಳೆನೇ ಘೋಷಣೆ ಆಗತ್ತೆ ಅಂತಂತೂ ಹೇಳೋಕ್ಕಾಗಲ್ಲ. ಅಳೆದು ತೂಗಿ ನಿರ್ಧಾರ ಮಾಡಬೇಕು ಕುರ್ಚಿ ವಿಚಾರದಲ್ಲಿ. ಇದು ಸರ್ಕಾರದ ಅಸ್ತಿತ್ವದ ಪ್ರಶ್ನೆ. ಆದರೆ ದೊಡ್ಡ ತೀರ್ಮಾನ ತಗೊಳ್ಳೋದಕ್ಕೆ ಸಮಯ ಬಂದಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಈ ಸಂದೇಶವನ್ನು ನೋಡ್ತಾ ಇದ್ರೆ, ರಾಹುಲ್ ಗಾಂಧಿಯವರು ಈ ಜಟಾಪಟಿ ಕರ್ನಾಟಕ ಒಂದು ಸ್ಟ್ರಾಂಗ್ ಸ್ಟೇಟ್, ಅವ್ರಿಗೆ ಎಲ್ಲ ಬಗೆಯ ಬಲಗಳನ್ನು ಒಗ್ಗೂಡಿಸ್ಕೊಡೋದಕ್ಕೆ ಇಂಥ ರಾಜ್ಯ ಕಳೆದುಕೊಳ್ಳೋ ಭಯದಿಂದ ಬೇಗ ವಾಪಸ್ ಆಗ್ತಿದ್ದಾರಾ ಅಥವಾ ಶೆಡ್ಯೂಲ್ಡ್ ಇದ್ದಿದ್ದೇ ಅದೇ ರೀತಿನ ಒಟ್ಟಿನಲ್ಲಿ ಬರ್ತಿದ್ದಾರೆ. ಇವತ್ತು ಸಂಜೆ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತುಕತೆ ಆದಮೇಲೆ ಬಹುಶಃ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಬ್ಬರು ನಾಳೆ ಅಷ್ಟೊತ್ತಿಗೆ ಡೆಲ್ಲಿಗೆ ಹೋಗಬೇಕಾಗತ್ತೆ. ಇದಿಷ್ಟು ಈಗ ನಡೀತಿರೋ ಬೆಳವಣಿಗೆಗಳು. ಅದರ ನಡುವೆ ಮಿಡ್ ನೈಟ್ ಏನಾಗಿದೆ, ರಾಹುಲ್ ಗಾಂಧಿ ಅವರಿಂದ ಖರ್ಗೆ ಅವ್ರಿಗೆ ಸಂದೇಶ ಬಂದೇ ಬಿಟ್ಟಿದೆ. ಖರ್ಗೆ ಅವ್ರ ಸಂದೇಶ ಬಂದ ಮೇಲೆ KJ ಜಾರ್ಜ್ ಅವರನ್ನ ಕರೆಸಿದ್ದಾರೆ ಮನೆಗೆ. ಯಾಕಂದರೆ ಸೋನಿಯಾ ಗಾಂಧಿ ಅವ್ರಿಗೆ ಅತ್ಯಾಪ್ತರು KJ ಜಾರ್ಜ್ ಅವರು. ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಸ್ನೇಹ ವಿಶ್ವಾಸಕ್ಕೂ ಮೀರಿ ಪಕ್ಷ ರನ್ ಮಾಡೋಕ್ಕೆ ಏನು ಬೇಕಾಗಿರುತ್ತಲ್ಲ ಅಂಥ ಪವರನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಪ್ರೊವೈಡ್ ಮಾಡೋರು KJ ಜಾರ್ಜ್ ಅವರು. ಅರ್ಥ, ಎಲ್ಲ ಬಗೆಯ ಬಲಗಳನ್ನು ಇಲ್ಲಿಂದ ತನ್ನ ಕೈಯಿಂದಾನೇ ಕಳಿಸ್ಕೊಡುವಷ್ಟು ಡೈರೆಕ್ಟ್ ಲಿಂಕ್ ಹೈಕಮಾಂಡ್ ಜೊತೆಗೆ. ಅವರು ಸಿದ್ದರಾಮಯ್ಯ ಆಪ್ತ ಅನ್ನೋದಕ್ಕಿಂತ ಹೈಕಮಾಂಡ್ ಜೊತೆ KJ ಜಾರ್ಜ್ ಅವರ ನಂಟು ತುಂಬ ಚೆನ್ನಾಗಿದೆ. ಯಾವುದೇ ಬಗೆಯ ಪರಿಸ್ಥಿತಿ ಇರಲಿ ಇವ್ರ ಕಡೆಯಿಂದ ಪವರು, ಹೈಕಮಾಂಡ್ಗೆ ಬಲ ಏನೇನು ಹೋಗಬೇಕೋ ಆಯಾ ಕಾಲಕ್ಕೆ ಹೋಗ್ತಾ ಇರುತ್ತೆ. ಅಷ್ಟು ಇಂಪಾರ್ಟೆಂಟ್ KJ ಜಾರ್ಜ್ ಅವರು ಪಕ್ಷಕ್ಕೆ. ಭಾರತ್ ಜೋಡೋ ಯಾತ್ರೆ ಸಿಂಗಲ್ ಹ್ಯಾಂಡಲ್ಲಿ KJ ಜಾರ್ಜ್ ಅವರು ಎಲ್ಲ ಬಗೆಯ ತಯಾರಿಗಳನ್ನು ಮಾಡಿಕೊಟ್ರು ಅನ್ನೋ ಮಾತು ಕೂಡ ಪಕ್ಷದೊಳಗಡೆ ಆಗತ್ತೆ. ಅಷ್ಟರ ಮಟ್ಟಿಗೆ KJ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವ್ರಿಗಿರಲಿ ಸೋನಿಯಾ ಗಾಂಧಿ ಅವ್ರಿಗಿರಲಿ ಬಲ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಓವರ್ ಆಲ್ ಕಾಂಗ್ರೆಸ್ ಪಾರ್ಟಿಗೆ ಒಂದು ದೊಡ್ಡ ಬಲ KJ ಜಾರ್ಜ್ ಅವರು. ಕರ್ನಾಟಕ ಪಾಲಿಟಿಕ್ಸ್ ಅಂತ ಬಂದಾಗ ಸಿದ್ದರಾಮಯ್ಯನವ್ರಿಗೆ ಆಪ್ತರು. ಆದರೆ KJ ಜಾರ್ಜ್ ಅವರೀಗ ಸಂಧಾನಕಾರರಾಗಿದ್ದಾರೆ. ಈ ಸುದ್ದಿ ನೋಡಿರ್ತೀರಿ. ನಿನ್ನೆ ಮೀಟಿಂಗ್ ಆಯಿತು KJ ಜಾರ್ಜ್ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರದ್ದು. KJ ಜಾರ್ಜ್ ಅವರು ರಾತ್ರೋರಾತ್ರಿ ಹೋಗ್ತಾರೆ, ಮಾತಾಡ್ತಾರೆ. 1 ಗಂಟೆ ಮೀಟಿಂಗ್ ಆಗುತ್ತೆ. ಅಸಲಿಗೆ ಆಗಿದ್ದೇನು, ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿದ್ದೇನು? ಈಗ ಹೇಳ್ತಿರೋದಿಷ್ಟೇ. ಆಲ್ರೆಡಿ ನಾವು ಇದನ್ನು ರಿಪೋರ್ಟ್ ಮಾಡಿದ್ವಿ. ಏನಂತ, ರಾಹುಲ್ ಗಾಂಧಿಯವರು ಕೊಟ್ಟ ಮಾತು ತಪ್ಪಲ್ಲ, ಆದರೆ ಸಂಯಮ ಇರಲಿ ಅನ್ನೋ ಸಂದೇಶ ಮೊನ್ನೆ ಕಳಿಸಿದ್ರು DKಗೆ. ಕೊಟ್ಟ ಮಾತು ತಪ್ಪೋ ಸಾಧ್ಯತೆಯೇ ಇಲ್ಲ. ನಾನು ಕೊಟ್ಟಿದ್ದೀನಿ ಮಾತನ್ನು, ಅದು ಕೂಡ ಎಲ್ಲರ ಮುಂದಾಗಿರೋ ಮಾತು. ಯಾರ್ಯಾರು, ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, DK ಸುರೇಶ್, ಸಿದ್ದರಾಮಯ್ಯ, DK ಶಿವಕುಮಾರ್, ಇಷ್ಟೂ ಜನರ ಎದುರಿಗಿರೋ ಸಮಯದಲ್ಲೇ ಆಗಿರೋ ಮಾತು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಸ್ಪಾಟಲ್ಲಲ್ಲ, ವಿಡಿಯೋ ಕಾಲಲ್ಲಿ. ಸೊ ಇಷ್ಟೆಲ್ಲ ಆಗಿರೋವಾಗ ಮಾತು ತಪ್ಪೋದು ಸಾಧ್ಯನೇ ಇಲ್ಲ. ಸಂಯಮ ಇರಲಿ, ಸಮಯ ಸ್ವಲ್ಪ ನೋಡ್ಕೊಂಡು ಅವರು ಹೆಜ್ಜೆ ಮುಂದಿಡಲಿ ಅನ್ನೋ ಸಂದೇಶ ಮೊನ್ನೆ ಕಳಿಸಿದ್ರಲ್ವ. ಈಗ ನಿನ್ನೆ ಜೋರಾದ ಮೇಲೆ, ಇಷ್ಟೆಲ್ಲ ಆದ ಮೇಲೆ ಮತ್ತೆ ಸಂದೇಶ ಬರುತ್ತೆ. ಏನದು? 1 ಗಂಟೆ ಮೀಟಿಂಗ್ ಆಗುತ್ತೆ. KJ ಜಾರ್ಜ್ ಅವರು ಇದನ್ನೇ ತಿಳಿಸೋದಕ್ಕೆ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರೋದು. ಫಸ್ಟು ಖರ್ಗೆ ಅವ್ರ ಜೊತೆಗೆ ಜಾರ್ಜ್ ಮಾತುಕತೆ ಆಗತ್ತೆ. ಏನೇನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸೋನಿಯಾ ಗಾಂಧಿ ಅವ್ರ ಸಂದೇಶ ಏನು? ಸೋನಿಯಾ ಗಾಂಧಿ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲ ಆಲ್ಮೋಸ್ಟ್ ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟು ಬಿಟ್ಟಿದ್ದಾರೆ. ಆದರೂ ಇದು ಸೋನಿಯಾ ಗಾಂಧಿಯವರ ಪಾತ್ರನೂ ಇತ್ತು ಈ ಸಮಯದಲ್ಲಿ ಅನ್ನೋ ಕಾರಣಕ್ಕೆ ಅವ್ರ ಸಂದೇಶ ಎಲ್ಲ ಚರ್ಚೆಯಾಗಿದೆ.
ಕೊನೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. KJ ಜಾರ್ಜ್ ಸರ್ಕಾರಿ ನಿವಾಸದಲ್ಲಿಯೇ ಡಿ ಕೆ ಶಿವಕುಮಾರ್ ಅವ್ರು ಹೋಗಿ ಮಾತಾಡಿದ್ದಾರೆ. 1 ಗಂಟೆ ರಾತ್ರಿ ಮೀಟಿಂಗ್ ಆಗತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸಮಾಧಾನಗೊಂಡಿರೋದು ಅನ್ನೋದು ಗೊತ್ತಾಗ್ತಿರೋ ವಿಷಯ. ಏನದು ಹಾಗಾದ್ರೆ ಜಾರ್ಜ್ ಅವ್ರಿಗೆ ಮೇಲಿಂದ ಬಂದ ಸಂದೇಶ, ಖರ್ಗೆ ಅವ್ರಿಗೆ ಬಂದ ಸಂದೇಶ ಅಂತ ಕೇಳಿದ್ರೆ ಇಷ್ಟೇ. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗತ್ತೆ, ಆಗಲ್ಲ ಅಂತಲ್ಲ, ಸ್ವಲ್ಪ ತಡ್ಕೊಳ್ಳಿ. ನಿಮ್ಮ ಈಗ ತಾಳ್ಮೆ ಕಳ್ಕೊಳ್ಬಾರ್ದು. ತಾಳ್ಮೆ ಕಳ್ಕೊಂಡು ದುಡುಕಿ ತೀರ್ಮಾನವನ್ನು ತಗೊಳ್ಬಾರ್ದು. ಸಚಿನ್ ಪೈಲಟ್ ರಾಜಸ್ಥಾನದ ಕಥೆ ಇಲ್ಲಲ್ಲ, ಅದು ನಿಮಗಲ್ಲ, ಅದು ನಿಮಗೂ ಲಾಸು, ಪಕ್ಷಕ್ಕೂ ಲಾಸು. ಗೊತ್ತಿದೆ ನಿಮಗೆ. ನೀವು ಕಾಂಗ್ರೆಸ್ ಬಿಟ್ಟು BJP ಕಿಚಡಿ ಮತ್ತೊಂದು ಅಂತ ಹೋಗಿಬಿಟ್ರೆ ಲಾಸ್ ಆಗುತ್ತೆ. ಯಾಕೆ ಈ ಮಾತಂದರೆ ಶುರುವಾಗ್ಬಿಟ್ಟಿದೆಯಲ್ಲ ಆಲ್ರೆಡಿ. ಈಗ ಪ್ರಯತ್ನ, ಆ ಕಾಲ್ ಬಂತು, ಈ ಕಾಲ್ ಬಂತು, ದೇವೇಂದ್ರ ಫಡ್ನವೀಸ್ ಅವ್ರ ಕಾಲ್ ಬಂತು, ಕುಮಾರಸ್ವಾಮಿ ಅವರ ಬಿಡದಿ ಮನೆಯಲ್ಲಿ ಏನೋ ಮೀಟಿಂಗ್ ಆಗಿದೆಯಂತೆ, ಕುಮಾರಸ್ವಾಮಿ ಅವರು ಏನೋ ಒಂದು ಯಾರು ಊಹೆ ಮಾಡದ ಬೆಳವಣಿಗೆ ಆಗತ್ತೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಂಥ ಯೋಚನೆನೂ ಮಾಡಬಾರ್ದು. ನೀವು ಸ್ವಲ್ಪ ಸಂಯಮದಿಂದ ಇರಿ. ಖಂಡಿತ ನೀವು ಬಯಸ್ತಿರೋದಾಗತ್ತೆ. ಆದರೆ ದುಡುಕಿನ ನಿರ್ಧಾರ ತಗೊಂಡು ಬಿಟ್ರೆ, ಒಂದು ಹೆಜ್ಜೆ ಮುಂದಿಟ್ಬಿಟ್ರೆ ಆಮೇಲೆ ಹೈಕಮಾಂಡ್ ಕೂಡ ಮನಸ್ಸು ಒಡೆದು ಹೊರಟ್ಬಿಡುತ್ತೆ. ಪಕ್ಷಕ್ಕಿಷ್ಟು ಡ್ಯಾಮೇಜ್ ಮಾಡಿದ್ರು ಅನ್ನುವಂಥ ವಿಷಯ ಮನಸ್ಸಿಗೆ ಹೋಗಿಬಿಟ್ರೆ ತುಂಬ ಕಾಸ್ಟ್ಲಿ ಆಗತ್ತೆ ನಿಮಗೂ ಕೂಡ. ಸೊ 2-3 ದಿನ ತಡ್ಕೊಳ್ಳಿ, ಒಂದು ಕ್ಲಾರಿಟಿ ಸಿಗತ್ತೆ. ಅದಾದ ಮೇಲೆ ನೀವು ಕುರ್ಚಿ ಏರುವಂಥ ಸಮಯ ಅಥವಾ ಏನು ಮಾಡಬೇಕು ಪಕ್ಷದಲ್ಲಿ ಅನ್ನೋದಕ್ಕೆ ರಾಹುಲ್ ಗಾಂಧಿಯವರು ನಿರ್ಧಾರ ಮಾಡ್ತಾರೆ, ಸಮಯ ಫಿಕ್ಸ್ ಮಾಡ್ತಾರೆ. ಸೊ ಸಮಯ ಫಿಕ್ಸ್ ಮಾಡೋದಕ್ಕೆ 2-3 ದಿನ ತಡ್ಕೊಳ್ಳಿ. ಆ ಸಮಯ 2-3 ದಿನದಲ್ಲಿ ಬಂದುಬಿಡುತ್ತೆ ಅಂತಲ್ಲ, 3 ದಿನದಲ್ಲಿ CM ಆಗ್ತಾರೆ ಅಂತಲ್ಲ. ಯಾವಾಗ ಅನ್ನೋದು 3 ದಿನದಲ್ಲಿ ಹೆಚ್ಚು ಕಡಿಮೆ DKಗೆ ಕ್ಲಾರಿಟಿ ಸಿಗತ್ತೆ. ಅದು ಹೊರಗಡೆ ಬರದೇ ಇರಬಹುದು. ಸೊ ಸಂಕ್ರಾಂತಿಯಲ್ಲೋ ಚಲುವರಾಯಸ್ವಾಮಿ ಅವ್ರಿಗೆ ಖರ್ಗೆ ಅವರು ವಿಮಾನದಲ್ಲಿ ಹೇಳಿದ್ದು ಇದನ್ನೇ. ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ, ನಿಮಗೆ ಇಟ್ಟಿದ್ದೀವಿ ಆ ಸುದ್ದಿಯನ್ನು. ಅವರು ಈಗ ಕುದುರೆ ಮೇಲೆ ಕೂತ್ರೆ ಆಗಲ್ಲ, ಈಗಲೇ ಆಗಿಬಿಡ್ಬೇಕು, ಇವತ್ತೇ ಆಗಿಬಿಡ್ಬೇಕು ಅಂತ. ಏನೇನು ಆಗಿದೆ ಅನ್ನೋದು ಹೈಕಮಾಂಡ್ ಗೊತ್ತು. ಸೊ ಸಂಯಮದಿಂದಿರಲಿ. ಸಂಕ್ರಾಂತಿ ಆಗಬಹುದು, ಹೊಸ ವರ್ಷ ಅಥವಾ ಬಜೆಟ್ ಅಧಿವೇಶನ ಮುಗಿದ ಮೇಲೆ ಆಗಬಹುದು. ಯಾಕೆ ಇವರು ಈ ಥರ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನೋದು ಖರ್ಗೆ ಅವರು ಚಲುವರಾಯಸ್ವಾಮಿ ಅವರ ಎದುರು ಓಪನ್ ಆಗಿ ಆಡಿರೋ ಮಾತು. ಇಬ್ಬರು ಒಟ್ಟಿಗೆ ವಿಮಾನದಲ್ಲಿ ಬರ್ತಿರುವಾಗ ಓಪನ್ ಆಗಿ ಆಡಿರೋ ಮಾತು. ಈಗ ಅದನ್ನೇ ಡಿ ಕೆ ಶಿವಕುಮಾರ್ ಅವರಿಗೆ KJ ಜಾರ್ಜ್ ಅವರ ಮೂಲಕ ಹೈಕಮಾಂಡ್ ಹೇಳಿಸ್ತಾ ಇದೆ. ಸಚಿನ್ ಪೈಲಟ್ ಕೂಡ ಫಸ್ಟು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೋದರು, ಆಮೇಲೆ ಅವರು ನಿರ್ಧಾರ ತಗೊಂಡೇ ಬಿಟ್ರು. ಆದರೆ ನಿಮ್ಮ ವಿಷಯದಲ್ಲಿ ಆ ರೀತಿ ಆಗತ್ತೆ ಅಂತ ಹೈಕಮಾಂಡ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನೀವು ಸಂಯಮದಿಂದ ಇದ್ದರೆ ನಿಮಗೆಲ್ಲ ಒಳ್ಳೇದಾಗತ್ತಿಲ್ಲೇ ಅನ್ನೋದನ್ನು KJ ಜಾರ್ಜ್ ಅವರು ಒಂದು ಕನ್ವಿನ್ಸ್ ಮಾಡಿದ್ದಾರೆ. ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ನಿಟ್ಟುಸಿರು ಬಿಟ್ಟು ಕಾಯೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಈಗ ಇದೆಲ್ಲ ಗೊತ್ತಾಗ್ತಿದ್ದ ಹಾಗೆ ಸಿದ್ದು ಕ್ಯಾಂಪ್ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿರೋದು. ಮತ್ತು DK ಬ್ರದರ್ಸು ಇದುವರೆಗೂ ಕೆಲವು ಸೀಕ್ರೆಟ್ಸನ್ನು ಹೇಳ್ಕೊಂಡಿರಲಿಲ್ಲ, ಮೀಡಿಯಾ ಮುಂದಾಗಲಿ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಜಸ್ಟ್ ಒಂದೇ ಒಂದು ಮಾತು ಹೇಳಿದರು ನ್ಯಾಷನಲ್ ಮೀಡಿಯಾದಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಮ್ಮ ಮಧ್ಯೆ, ಆ ಸಮಯಕ್ಕೆ ಕಾಯ್ತಿದ್ದೀನಿ ಅಂತ ಹೇಳಿದ್ದೇ ಕಿಡಿ ಹೊತ್ತಿಸ್ಬಿಟ್ಟಿತ್ತು. ಆದರೆ ಈಗ ಎಲ್ಲ ಸೀಕ್ರೆಟ್ಸು ಹೊರಗಿಡ್ತಿದ್ದಾರೆ ಬೇರೆ ಬೇರೆ ಮೂಲಗಳಿಂದ. ಹೇಳದೇ ಇದ್ದರೆ ಗೊತ್ತಾಗೋದು ಹೇಗೆ, ಜನಕ್ಕೆ ಗೊತ್ತಾಗೋದು ಹೇಗೆ, ಶಾಸಕರಿಗೆ ಸಚಿವರಿಗೆ ಗೊತ್ತಾಗಬೇಕಲ್ಲ. ಗೊತ್ತಾದರೆ ಸಿದ್ದರಾಮಯ್ಯನವರು ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತಾರೆ, ಮುಜುಗರ ಆಗುತ್ತೆ, ಇತಿಹಾಸದಲ್ಲಿ ಉಳಿದು ಹೋಗುತ್ತೆ. ಆ ಕಾರಣಕ್ಕೆ ಅವರು ಮಾತಕ್ಕೆ ಕಟ್ಟು ಬಿದ್ದು ಒಪ್ಕೊಳ್ಬೇಕಾಗತ್ತೆ. ಹಾಗಾಗಿ ಸೀಕ್ರೆಟ್ಸ್ ಎಲ್ಲ ಔಟ್ ಆಗಿದೆ. ಈಗ DK ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು ಖರ್ಗೆ ಅವರ ಎದುರೇ, ವೇಣುಗೋಪಾಲ್ ಸುರ್ಜೇವಾಲಾ ಅವರ ಎದುರೇ DK ಸುರೇಶ್ ತಲೆ ಮೇಲೆ ಕೈ ಇಟ್ಟು DK ಶಿವಕುಮಾರ್ 2.5 ವರ್ಷಕ್ಕೆ CM ಆಗ್ತಾರೆ. ನಾನು 1 ವಾರ 2.5 ವರ್ಷ ತುಂಬೋದಕ್ಕೆ 1 ವಾರ ಮುಂಚೆನೇ ಬಿಟ್ಟು ಕೊಡ್ತೀನಿ, ನಂಬ್ತೇ ಇಲ್ವಪ್ಪ ನನ್ನ ಮಾತನ್ನ ಅಂತ DK ಸುರೇಶ್ ಅವರ ನೆತ್ತಿ ಮೇಲೆ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಮಾತು ಈಗ DK ಕ್ಯಾಂಪಿಂದನೇ ಹೊರಗಡೆ ಬರ್ತಿದೆ. ಮೊನ್ನೆ ಹೇಳಿದ್ರಲ್ಲ, ನಾನೇ ಸಾಕ್ಷಿ ಇದ್ದೀನಿ, ಕೊಟ್ಟ ಮಾತು ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೀನಿ ಸಿದ್ದರಾಮಯ್ಯನವರು ಅಂತ. ಯಾಕೆ ಹೇಳಬೇಕಾಯ್ತು ಅವರು ಪ್ರೆಸ್ ಮೀಟ್ ಮಾಡಿ? ಇದೇ ಕಾರಣಕ್ಕೆ ಎಷ್ಟು ದಿನ ಇದನ್ನು ಹೊಟ್ಟೆಲಿ ಬಚ್ಚಿಟ್ಕೊಂಡಿರೋದು. ಒಂದಲ್ಲ ಒಂದಿನ ಹೊರಗಡೆ ಬರಬೇಕಾಗಿತ್ತು, ಈಗ ಬರ್ತಿದೆ. ನೀವು ಹೇಳ್ದಂತೆ ನಡ್ಕೊಂಡಿದ್ರೆ ನಾವು ಈ ರೀತಿ ಅಗೌರವ ತೋರುವ ಅಥವಾ ಏನೋ ಸೈಡ್ ಹೊಡೆದು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ನೀವು ಹಿಂಗೆ ಮಾಡ್ತಿದ್ದೀರಿ ಅಂದರೆ ನಾವು ಓಪನ್ ಆಗಿ ಹೇಳಬೇಕಾಗತ್ತೆ ಅನ್ನೋ ತನಕ ನಿಂತರು. ಮೊನ್ನೆ ನಾನು ಸಾಕ್ಷಿ ಅನ್ನೋದು ಮಾತ್ರ ಹೊರಗಡೆ ಬಂತು. ಇವತ್ತು ತಲೆ ಮೇಲಿಟ್ಟು ಆಣೆ ಮಾಡಿದ್ದು ಸತ್ಯನ ಸುಳ್ಳ ಖರ್ಗೆ ಅವರೇ ಅಂತ ಮೊನ್ನೆ ಅಷ್ಟೇ DK ಸುರೇಶ್ ಅವರು ಹೋಗಿ ಖರ್ಗೆ ಅವ್ರಿಗೆ ನೆನಪು ಮಾಡಿ ಬಂದಿದ್ದಾರೆ. ಸೋನಿಯಾ ಗಾಂಧಿ ಅವ್ರನ್ನ ದಯವಿಟ್ಟು ಮಧ್ಯಪ್ರವೇಶ ಮಾಡೋದಕ್ಕೆ ಹೇಳಿ ಅನ್ನೋ ಮಾತನ್ನು ಕೂಡ KJ ಜಾರ್ಜ್ ಅವರ ಬಳಿ DK ಶಿವಕುಮಾರ್ ಅವರು ಆಡಿದ್ದಾರೆ.
ನಮ್ಮ ಬೇಡಿಕೆ ಏನು ಅನ್ನೋದನ್ನು ಸೋನಿಯಾ ಗಾಂಧಿಯವ್ರಿಗೆ ತಲುಪಿಸಿ. ದಯವಿಟ್ಟು ನೀವು ಸೋನಿಯಾ ಗಾಂಧಿಯವರು ಈ ಎಲ್ಲ ಘಟನೆಗೆ ಸಾಕ್ಷಿಯಾಗಿದ್ದರು. ರಾಹುಲ್ ಗಾಂಧಿಯವ್ರಿಗೆ ಇದೆಲ್ಲ ಸಂಪೂರ್ಣ ಚಿತ್ರಣ ಗೊತ್ತು. ಸೊ ಸೋನಿಯಾ ಗಾಂಧಿಯವರು ಒಂದ್ಸಲ ಮಧ್ಯಪ್ರವೇಶ ಮಾಡಿ ರಾಹುಲ್ ಗಾಂಧಿಯವ್ರ ಜೊತೆ ಮಾತಾಡಲಿ. ಅವ್ರು ಹೆಚ್ಚು ಬರ್ತಿಲ್ಲ ಈಗ ಸೋನಿಯಾ ಗಾಂಧಿಯವರು, ಎಲ್ಲ ಬಿಟ್ಟಾಗಿದೆ ರಾಹುಲ್ ಗಾಂಧಿಯವ್ರಿಗೆ. ಒಂದು ಸಲ ಮಧ್ಯಪ್ರವೇಶ ಮಾಡಲಿ, ಒಂದು ಮಾತಾಡ್ಬಿಡ್ಲಿ ಸಾಕು ಅವರು ಅನ್ನುವುದನ್ನು ಮನವಿ ಮಾಡಿಕೊಂಡಿದ್ದಾರೆ. KJ ಜಾರ್ಜ್ ಅವರು ಕೂಡ ಅದಕ್ಕೆ ಒಪ್ಪಿದ್ದಾರೆ. ಸೊ 2-3 ದಿನಗಳಲ್ಲಿ ಇವತ್ತು ಒಂದು ಕ್ಲಾರಿಟಿಗೆ ಬರಬಹುದು. ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ತಿದ್ದಾರೆ, ಖರ್ಗೆ ಅವ್ರ ಜೊತೆ ಮೀಟಿಂಗ್ ಆಗುತ್ತೆ. ಬಹುಶಃ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ಬರನ್ನೂ ಡೆಲ್ಲಿಗೆ ಕರೆಸ್ಕೊಂಡು ಮಾತಾಡಿ ಈ ಬಗ್ಗೆ ಕ್ಲಾರಿಟಿ ಕೊಟ್ಟು ಸಮಯ ನೋಡಿ ಸಿದ್ದರಾಮಯ್ಯನವರು ಬಹಳ ಸ್ಮೂತಾಗಿ ಎಕ್ಸಿಟ್ ಆಗಬೇಕಿದ್ದು, ಸಮಸ್ಯೆ ಆಗದಿರೋ ರೀತಿಯಲ್ಲಿ ಆಗಬೇಕು ಅನ್ನುವ ಪಿಕ್ಚರ್ ಕೊಡೋ ಎಲ್ಲ ಸಾಧ್ಯತೆ ಕಂಡು ಬರ್ತಿದೆ. ಹಾಗಾಗಿ DK ಶಿವಕುಮಾರ್ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ನಾಗಾ ಸಾಧುಗಳು ಕಾಶಿಯಿಂದ ಬಂದು ಆಶೀರ್ವಾದ ಮಾಡಿ ಈ ಅವಧಿಯಲ್ಲಿಯೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅನ್ನೋ ಘೋಷಣೆ ಮೊಳಗಿಸಿದ್ದಾರೆ. ಅಂದರೆ ಅವರು ಪ್ರಯತ್ನ ಎಲ್ಲ ಮಾಡ್ತಿದ್ದಾರೆ. ಅವರು ರಾತ್ರೋರಾತ್ರಿ ಪೂಜೆ ಪುನಸ್ಕಾರ, ನಾಗಾ ಸಾಧುಗಳನ್ನು ಕರೆಸೋದು ಎಲ್ಲ ಬಗೆಯಿಂದನೂ ಬಲ ತುಂಬಿಕೊಳ್ತಿದ್ದಾರೆ. ಅಂದರೆ ತಾನು ಸುಮ್ಮನೆ ಕೂತು ಬಿಟ್ಟರೆ ತನ್ನ ಒತ್ತಡ ಏನು ಅಥವಾ ತನ್ನ ಪವರ್ ಏನು, ತನಗೆ ಶಾಸಕರ ಬಲ ಇದೆಯಾ ಇಲ್ವೋ ಯಾವುದು ಗೊತ್ತೇ ಆಗಲ್ಲ. ಹೈಕಮಾಂಡು ಇವರು ಬಿಟ್ಟರು ಹಂಗೆ ಸುಮ್ಮನಿದ್ದು ಬಿಡ್ತಾರೆ ಅಂದ್ಕೊಂಡು ಬಿಟ್ರೆ ಅನ್ನೋ ಕಾರಣಕ್ಕೆ ಈ ಸಮಯ ಬಂದಿದೆ, 2.5 ವರ್ಷ ತುಂಬಿದೆ ಅಂತ ನೆನಪಿಸೋ ಕೆಲಸ ಮಾಡ್ತಿದ್ದಾರೆ. ಬಟ್ ಅದರ ಅಡ್ವಾಂಟೇಜ್ BJP ತಗೊಳ್ಬಾರ್ದಲ್ಲ ಅಂತ ಹೈಕಮಾಂಡ್ ಕೂಡ ಈಗ KJ ಜಾರ್ಜ್ ಅವರ ಮೂಲಕ ಸಂಧಾನ ಮಾಡಿ ಮುಗಿಸಿರೋದು ಅನ್ನೋದು ಲೇಟೆಸ್ಟ್ ಅಪ್ಡೇಟ್. ಹಾಗೆ ಇನ್ನೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. DK ಸೀಕ್ರೆಟ್ ವೋಟಿಂಗ್ ಆಗಿಬಿಡ್ಲಿ. ಕಳೆದ ಬಾರಿ ಸೀಕ್ರೆಟ್ ಆಗಲಿಲ್ಲ ವೋಟಿಂಗು, ಸುಮ್ಮನೆ ಹೆಸರಿಗೆ ಆಯಿತು ಅಷ್ಟೇ, ಸಿದ್ದರಾಮಯ್ಯನವರು ಅಂತ ಫೈನಲ್ ಆಗಿಬಿಟ್ಟಿತ್ತು. ಆದರೆ ಈ ಸಲ ವೋಟಿಂಗೂ ಬೇಕಿದ್ರೆ ವೋಟಿಂಗ್ ಸೀಕ್ರೆಟ್ ಆದರೆ ಖಂಡಿತ ಒಂದು 60 ಜನ ಶಾಸಕರಾದರೂ ನನ್ನ ಪರ ವೋಟ್ ಹಾಕ್ತಾರೆ. ಸೊ ಶಾಸಕರ ಲೆಕ್ಕಾಚಾರದಲ್ಲೂ ಯಾರು ನನ್ನ ಜೊತೆಗಿಲ್ಲ ಅನ್ನೋದು ಇಲ್ಲವೇ ಇಲ್ಲ. ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯನವರಷ್ಟೇ ನಾನು ಸಮರ್ಥವಾಗಿ ಪಕ್ಷ ಮುನ್ನಡೆಸ್ಕೊಂಡು ಶಾಸಕರ ಬಲವನ್ನು ಒಗ್ಗೂಡಿಸ್ಕೊಂಡು ಹೋಗಬಲ್ಲೆ, ಅಧಿಕಾರಕ್ಕೂ ತರಬಲ್ಲೆ ಅನ್ನೋ ಸಂದೇಶವನ್ನು ಕೊಡೋಕೆ ನಿಂತಿದ್ದಾರೆ. ಎಲ್ಲ ಬಗೆಯಲ್ಲಿ ಪಾಸಿಬಲ್ ಏನೇನು ವೇಸ್ ಇದೆಯೋ ಎಲ್ಲ ಬಗೆಯಲ್ಲೂ DK ಕನ್ವಿನ್ಸ್ ಮಾಡೋಕೆ ನಿಂತಿದ್ದಾರೆ. ಈಗ ರಾಹುಲ್ ಗಾಂಧಿಯವರು ಎಂಟ್ರಿ ಕೊಡ್ತಾ ಇದ್ದು ಸೀನ್ಗೆ ಏನಾಗತ್ತೆ, ಯಾವ ಕ್ಷಣದಲ್ಲಿ ಸುದ್ದಿ ಬರುತ್ತೆ ಅನ್ನೋದಕ್ಕೋಸ್ಕರ DK ಬ್ರದರ್ಸ್ ಕಾಯ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.